ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಸಂಗೀತ. ನೀವೇನಾದ್ರೂ ದಿಢೀರ್ ಅಂತ ಶ್ರೀಮಂತ ಆಗ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನೀವೊಂದು ಕೆಲಸ ಮಾಡ್ಬೇಕು. ಆ ಕೆಲಸದಿಂದ ಸರ್ಕಾರದ ಆದಾಯ ಕೂಡ ಹೆಚ್ಚಾಗುತ್ತೆ, ಹಾಗೆ ನೀವು ಕೂಡ ಕೋಟ್ಯಾಧಿಪತಿಗಳಾಗಬಹುದು. ಕಳ್ಳ ಹಣ ಸಂಗ್ರಹಣೆ ಹಾಗೂ ತೆರಿಗೆ ವಂಚನೆ ಮಾಡುವವರಿಗೆ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಎಡೆಮುಡಿ ಕಟ್ಟಲು ನಿರ್ಧರಿಸಿದೆ. ಹೌದು, ಆದಾಯ ತೆರಿಗೆ ಹಾಗೂ ಬೇನಾಮಿ ವ್ಯವಹಾರಗಳ ಮಾಹಿತಿದಾರರ ಪುರಸ್ಕಾರ ಯೋಜನೆ 2015ರ ಅಡಿಯಲ್ಲಿ ಅಕ್ರಮ ಆಸ್ತಿಗಳಿಗೆ ಹಾಗೂ ಆದಾಯ ತೆರಿಗೆ ವಂಚನೆ ಮಾಡುವವರ ಕುರಿತಾಗಿ ಈ ಯೋಜನೆ ಬಂದಿದೆ. ತೆರಿಗೆ ವಂಚಕರ ಪತ್ತೆ ಮಾಡುವ ಮೂಲಕ ನೀವು ಕೇಂದ್ರ ಸರ್ಕಾರಕ್ಕೆ ಯಾರು, ಯಾವಾಗ, ಎಲ್ಲೆಲ್ಲಿ, ಹೇಗೆ ತೆರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರುತ್ತೆ. ಆ ಮಾಹಿತಿಯನ್ನ ನೀವು ನೀಡಿದರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರದಿಂದ ನಿಮಗೆ ಗರಿಷ್ಠ 5 ಕೋಟಿಯವರೆಗೆ ಬಹುಮಾನ ಸಿಗುತ್ತೆ. ಹಾಗೆ ಸರ್ಕಾರದ ಆದಾಯ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಹಾಗೆ ನೀವು ಕೂಡ ಕೋಟ್ಯಾಧಿಪತಿಗಳಾಗಬಹುದು. ಆದಾಯ ತೆರಿಗೆ ವಂಚನೆ ಅಥವಾ ಕಪ್ಪು ಹಣದ ಬಗ್ಗೆ ನಿಮ್ಮಲ್ಲಿ ಖಚಿತವಾದ ಮಾಹಿತಿ ಇದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡುವುದರ ಮೂಲಕ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಹಾಗೂ ಆದಾಯ ತೆರಿಗೆ ಇಲಾಖೆಯ ಜಂಟಿ ನಿರ್ದೇಶಕರಲ್ಲಿ ನೀವು ಮಾಹಿತಿ ನೀಡಬಹುದು. 2 ಸ್ಕೀಮ್ನಲ್ಲಿ ಮಾಹಿತಿ ನೀಡುವವರು ನಿರ್ದಿಷ್ಟ ಫಾರ್ಮ್ನಲ್ಲಿ ವಿವರಗಳನ್ನು ಭರ್ತಿ ಮಾಡಿ ತಮ್ಮ ವೈಯಕ್ತಿಕ ವಿವರಗಳಾದ ಹೆಸರು, ತಂದೆಯ ಹೆಸರು, ವಿಳಾಸ, ಆಧಾರ್ ಸಂಖ್ಯೆ ಹಾಗೆ ದೂರವಾಣಿ ಸಂಖ್ಯೆಯ ಮೂಲಕ ವಿವರಗಳನ್ನು ಸಲ್ಲಿಸಬೇಕು. ಆದರೆ ಒಂದು ನೆನಪಿನಲ್ಲಿಡಿ, ನೀವೇನಾದ್ರೂ ಸುಳ್ಳು ಮಾಹಿತಿ ನೀಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದು ಸಹ ನಿಮಗೆ ನೆನಪಿರಬೇಕು. ಮಾಹಿತಿ ನೀಡಿದ ನಂತರ ವಿವರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕ 6 ತಿಂಗಳೊಳಗೆ ಅಂತಿಮ ಬಹುಮಾನವನ್ನ ಕೇಂದ್ರ ಸರ್ಕಾರ ನೀಡುತ್ತೆ. ಒಟ್ಟಿನಲ್ಲಿ ಯಾರ್ಯಾರು ಕಪ್ಪು ಹಣ ಇಟ್ಕೊಂಡು ತೆರಿಗೆ ಕಟ್ಟಿದೆ ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಆಟಗಳನ್ನ ಆಡ್ತಿದ್ರು ಅವರಿಗೆಲ್ಲ ಮೋದಿ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.